ಒಬ್ಬ ಅಧಮ, ಅವಿವೇಕಿ, ಮಾನ್ಗೆಟ್ಟ, ಸ್ವಾಭಿಮಾನವಿಲ್ಲದೆ ಇರುವಂತಹ ಜನಪ್ರತಿನಿಧಿ ಮಾಡಿದಂತಹ ನೀಚ ಕಾರ್ಯದ ಖಂಡನೆಗೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಎಳೆದು ಬಂದಿರುವಂತದ್ದು. ಕಟ್ಟುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕಾದ ಎಲ್ಲ ಮಾನವೀಯ ಮನಸ್ಸುಗಳು ಇವತ್ತು ಈ ಧಿಕ್ಕಾರದ ಧ್ವನಿಗಳನ್ನೇ ನಾವು ಈ ಬಿಸಿಲಲ್ಲಿ ನಡೀತಿರೋದು ನಮ್ಮ ಮಾನಗೆಟ್ಟ ರಾಜಕಾರಣದ ಒಂದು ನಡೆಯ ಕಡೆಗೆ ಕನ್ನಡಿ ಹಿಡಿತಾ ಇದೆ. ಹೇಮಾವತಿಯಲ್ಲಿ ನಡೆದಂತಹ ಈ ಒಂದು ಅಸಹ್ಯಕರವಾದಂತಹ ಪ್ರಕರಣವನ್ನ ತೊಳೆದಾಕಲಿಕ್ಕೆ ಕರ್ನಾಟಕದ ಎಲ್ಲ ಕಡೆಯಿಂದ ಹೋರಾಟದ ಸಾಗರದ ಅಲೆಗಳು ಇವತ್ತು ಹೇಮಾವತಿಯ ದಡಕ್ಕೆ ಅಪ್ಪಳಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಸಂಗಾತಿಗಳಿಗೆ, ಹೋರಾಟಗಾರರಿಗೆ, ಸ್ನೇಹಿತರಿಗೆ ನಮನಗಳನ್ನ ಹೇಳ್ತಾ ಬಹಳ ಬೇಸರದಿಂದ 4 ಮಾತುಗಳನ್ನ ಹೇಳಿ ಹೋಗ್ತಾ ಇದ್ದೇನೆ. ಇಲ್ಲಿ ಈ ಒಂದು ಸಾಗರದ ಅಲೆಗಳನ್ನ ನಿಕೃಷ್ಟವಾಗಿ ಕಾಣುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರ ಆಗಲಿ ಮಾಡಕೂಡದು. ಇದೊಂದು ಎಚ್ಚರಿಕೆಯ ಗಂಟೆಯನ್ನ ನಾವು ಇಲ್ಲಿ ಬಾರಿಸಲಿಕ್ಕೋಸ್ಕರ ಇವತ್ತು ಹಾಸನದಲ್ಲಿ ನಾವು ಇವತ್ತು ಸೇರಿದ್ದೇವೆ. ನೀವು ತಿಳ್ಕೊಂಡಿರ್ಬೋದು, ಇವರೆಲ್ಲ ಬರ್ತಾರೆ ಹೋಗ್ತಾರೆ, ಅವನೇನ್ ಮಾಡ್ಬಿಟ್ಟಿದ್ದಾನೆ ಮಹಾಕಾರ್ಯ, ಗನಂದಾರಿ ತಪ್ಪೇನ್ ಮಾಡ್ಬಿಟ್ಟಿದ್ದಾನೆ ಅಂತ ನಿಮ್ಗೆಲ್ಲ ಅನಿಸ್ಬೋದು. ಅಂತಹ ಜನಗಳಿಂದ ನಾವು ಇವತ್ತು ಆಳ್ವಿಕೆ ಮಾಡಿಸ್ಕೊಳ್ತಾ ಇದ್ದೇವೆ. ಅದು ರಾಜ್ಯ ಸರ್ಕಾರದಲ್ಲೂ ಇದಾವೆ, ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಇದೆ. ಸ್ನೇಹಿತರೆ, ಬಹಳ ನೋವಾಗ್ತದೆ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ದುಃಖದ ಅನುಸಂಧಾನವನ್ನ ನಮ್ಮ ಸರ್ಕಾರದ ನೇತಾರರು ಮಾಡಬೇಕಾಗಿತ್ತು. ಈ ಒಂದು ಕೊಳೆಯನ್ನ ತೊಳೆಯುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಅಂದ್ರೆ ನಮ್ಮ ಸೇವಕ ಮಾಡಬೇಕಾದ ಕೆಲಸವನ್ನ ತೊಳೆಗಳು ಮಾಡಲಿಕ್ಕೆ ಬಂದಿದ್ದಾರೆ. ಮತದಾರನೊಬ್ಬನ ದುಃಖವನ್ನ ಅರ್ಥ ಮಾಡಿಕೊಳ್ಳದೆ ಆತ ಹಾಕಿದ ಮತಭಿಕ್ಷೆಯಲ್ಲಿ ಮೇಲಕ್ಕೆ ಬಂದಂತಹ ಈ ಅಧಮರು ನಮ್ಮನ್ನ ಆಳ್ತಾ ಇರುವಂತದ್ದು ನಮ್ಮ ನೀಚ ಕಾರ್ಯಗಳ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.